KCN में आपका स्वागत है। मैं किंग हमीद। ಅದೇನೆ ಅದೇ ಬಿಷಪ್ 4 ವರ್ಷ ಆಯ್ತು ಕೇಳಕ್ ಹೋದ್ರೆ ಈ ತರ ಹೇಳ್ತಾರೆ ಅಮ್ಮ. ಏನ್ ಆ ವಿಷಯ ನಮ್ಗೆ ಗೊತ್ತಿಲ್ಲ, ಹಾಸ್ಪಿಟಲ್ ವಿಷಯ ಗೊತ್ತಿಲ್ಲ. ಅವ್ರು ಬಂದು ಏನ್ ಹೇಳ್ಬೇಕು ಲೆಟರ್ ಕೊಡ್ಲಿ, ನಾನ್ ಬಂದ ವಿಷಯ ಏನಂತ ಮಾತಾಡ್ತೀನಿ. ನಾವ್ ವರ್ಕರ್ಸ್ ಎಲ್ಲರೂ ಹೋಗಿದ್ದೀವಿ, ಸೋಮವಾರ ಎಲ್ಲ ಪೂರ್ತಿ ಮಾತಾಡ್ತೀವಿ. ಸ್ಟ್ರೈಕ್ ಮಾಡಕ್ಕೆ ಎಲ್ಲ ಕೋರ್ಟ್ ತೀರ ಗಂಟ ನಾವು ಸ್ಟ್ರೈಕ್ ಕೂತಿರ್ತೀವಿ. ಮಕ್ಕಳಿಗೆ ಸ್ಕೂಲ್ ಬಾಡಿಗೆ ಇಲ್ಲ, ಹಳೆ ಪುರಾಣನೇ ಮಾತಾಡ್ಬೇಡಿ ಅಂದ್ರೆ ಅವ್ರಪ್ಪ ನಿಲ್ಸ್ಬಿಡಿ, ಸ್ಟ್ರೈಕ್ ನಿಲ್ಸಿ ಅಂತಾರೆ. ನಾವ್ ಸ್ಟ್ರೈಕ್ ನಿಲ್ಸಲ್ಲ, ನಮ್ದು ಬಗ್ಗೆ ಅರಿಬೇಕು ಎಲ್ಲಾನು. ಆಗ್ಲೇ ನಾವ್ ಸ್ಟ್ರೈಕ್ ನಿಲ್ಸೋದಿಲ್ದಾರೆ ನಾವ್ ನಾವ್ ಸತ್ರು ನಾವ್ ಸ್ಟ್ರೈಕ್ ನಿಲ್ಸಲ್ಲ. ಆ ಬಿಷಪ್ ಅವ್ನ್ ಬರ್ಬೇಕು, ಅವ್ನ್ ಬಂದು ದುಡ್ಡು ತಿನ್ಕೊಂಡ್ ಹೋಗೋರಲ್ಲ ಇಲ್ಲಿ ಬರ್ಬೇಕು. ನಮ್ಗಾಗ್ಲೇ ಆಗೋದಿಲ್ದಾರೆ ನಮ್ಗೆ ಆಗೋದಿಲ್ಲ. ನಮ್ ಹೊಟ್ಟೆಪ್ಪ ನಮ್ಗ್ ಗೊತ್ತು, ನಾವ್ ಎಷ್ಟು 3 ದಿನದಿಂದ ಕಷ್ಟ ಪಡ್ತಾ ಇದೀವಿ. ಯಾರು ಕೊಡ್ತಾರೆ ನಮ್ ಹೊಟ್ಟೆಪಾಡಿಗೆ? ಇಷ್ಟು ವರ್ಕರ್ಸ್ ಕೂತಿದೀವಲ್ಲ, ಕೆಲಸ ಕಾರ್ಯ ಬಿಟ್ಬಿಟ್ಟು ನಾವು ಕೂತಿದ್ದೀವಿ. ಲಾಸಪ್ಪಿ ಮಾಡ್ತಾರೆ ಅಂತ ಬೇರೆ ಬರ್ಸ್ಕೊಂಡಿದ್ದಾರೆ ಒಮ್ಮ ಲೆಟ್ರು. ಬೆಳಿಗ್ಗೆ ಬಂದು ನಾವೇ ಮಾಡ್ತೀವಿ. ಮುಚ್ಚಲಿ ಬಿಡಿ, ನಮ್ದು ಏನಾಯ್ತು ಎಲ್ಲಾನು ಕ್ಲಿಯರ್ ಮಾಡ್ಲಿ. ಅವರು ಬೀಗ ಹಾಕ್ತಾರೆ, ಬೀಗ ಹಾಕ್ತೀನಿ ಅಂತಾರೆ. ಬೀಗನೇ ಹಾಕಿ ಅಲ್ಲೇ ಚಂದ ಕಣ್ ಕುತ್ಕೊತಿದ್ದಾರೆ. ಯಾರು ನಾವು ಒಬ್ಬರು ಇಲ್ಲಿ ಸಾಯ್ಲೇಬೇಕು, ಸಾಯ್ತೀವಿ. ನಮ್ದು ಏನಾರ ನಿರ್ಧಾರ ಆಗಂತ ನಾವ್ ಇಲ್ಲಿಂದ ಬಯಸ್ಕಾರ ನಾವ್ ಬಿಡೋದಿಲ್ಲ. ನಮ್ಗೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಲಿ, ಇನ್ನೊಬ್ಬರಿಗಾರ ಒಳ್ಳೇದಾಗ್ಲಿ. ಏನು ಒಳ್ಳೆ ಅದ್ ನಿಲ್ಸ್ಬಿಡಿ ಪದೇ ಬರ್ತಾರೆ. 4 ಜನ 3 ಜನ ಕೊಟ್ಬಿಡಿ, ನಾವ್ ಹೊಟ್ಟೈತಿವಿ. ಹಾಸ್ಪಿಟಲ್ ಕೈ ಮುಗಿಷ್ಟು ಹೊಸ ಸಾಕಿದ್ರಲ್ಲ ಅಂತ ಕೈ ಮುಗ್ದ್ಬಿಟ್ಟು ಹೋಯ್ತಿವಿ. ಕೊಟ್ಬಿಡಿ ನಮ್ದು ಒಂದು ಬಗ್ಗೆ ಎಲ್ಲ ಅವನ್ನ ಕರ್ಸಕ್ಕೆ ಇವ್ರಿಗೆ ಹೋಗ್ತಿಲ್ಲ. ಇವ್ರಿಗೆ ಮಾತಾಡ್ತಾರೆ, ಪೇಷಂಟ್ ಕರ್ಕೊಳ್ಳಿ ಅಂತಾರೆ. ಪೇಷಂಟ್ಗೂ ತೊಂದ್ರೆ ಆಯ್ತದೆ ಅಂತಾರೆ. ಬೆಳಗ್ಗೆ ಬಂದು ನಿಧಾನಕ್ಕೆ ಮಾತಾಡ್ತಾರೆ. ಮಾತಾಡ್ಬೇಡಿ. ಯಾಕೆ ಮಾತಾಡ್ಬಾರ್ದು ಹೇಳಿ? ಯಾಕೆ ಮಾತಾಡ್ಬಾರ್ದು ಅದನ್ನ ಹೇಳಿ. ಇದೆಲ್ಲ ಅವ್ನ ಕರ್ಸಿ, ಅವನ್ನ ಕರ್ಸ್ಬೇಕು. ಅಲ್ಲಿ ಹೋಗಿದೀವಿ, ಕರಿಯಕ್ಕೆ ಅಲ್ಲಿ ಗಂಟ ಹೋಗಿದೀವಿ, ಬಂದಿಲ್ಲ. ಆಗ್ಲೂ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಮೇಡಮ್ ಲೆಟ್ರ್ ಕೊಡ್ಲಿ ಬರ್ತೀವಿ ಅಂತಾರೆ. ಏನ್ ಲೆಟ್ರ್ ಕೊಡ್ಬೇಕು ಅವ್ರಿಗೆ? ಹಾಸ್ಪಿಟಲ್ ದುಡ್ಡು ತಿಂತ ಹೋಗವ್ನ, ತಿರ್ಗಾ ಲೆಟ್ರ್ ಬೇರೆ ಕೊಡ್ಬೇಕಂತ ಅವ್ನಿಗೆ. ಒಂದು ಮಾತ್ರ ಕೊಟ್ಟಿಲ್ಲ. ಕೊರೋನಾ ಹಾಸ್ಪಿಟ್ಲಿಗೆ 8 ದಿವಸ ಹೋಗಿ ಕೋವಿಡ್ ಅಲ್ಲಿ ಹೋಗಿ ಇದು ಬಿಟ್ಟು ಬಂದಿದ್ದೀವಿ. ನಮ್ ಫ್ಯಾಮಿಲಿ, ನಮ್ ಸೊಸೆ ಮಗ ಎಲ್ಲ 3 ಜನನು ಹೋಗಿದ್ದೀವಿ. ನಮ್ಮ ಹೊಟ್ಟೆ ಊರಿ ಯಾವಾಗ ತಗ್ದಿರ್ತದ ಇವಳಿಗೆ? ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಯಾವತ್ತೂ ಉದ್ದಾರ ಆಗಲ್ಲ. ಒಳ್ಳೇದೇ ಮಾಡಿಲ್ಲ, ಒಳ್ಳೆ ಒಂದ್ ಬಟ್ಟೆ ಹಾಕೊಳ್ಳಿಲ್ಲ, ಯೂನಿಫಾರ್ಮ್ ಕೊಟ್ಟಿಲ್ಲ. ನಾವು ದುಡ್ಡು ಕೊಟ್ಟು ತಗೊಂಡಿರೋದು ಅರ್ಕಲ್ ಸೀರೆಗಳು ಕೊಟ್ಟಿಲ್ಲ. 4 ವರ್ಷ ಆಯ್ತು ಯೂನಿಫಾರ್ಮ್ ಕೊಟ್ಟಿ, 5 ವರ್ಷ ಆಯ್ತು ಯೂನಿಫಾರ್ಮ್ ಕೊಟ್ಟಿ. ಒಂದು ಯೂನಿಫಾರ್ಮ್ ಇಲ್ಲ. ಬೋಳಿ ಮಗ ತಿನ್ಕೊಂಡು ಹೋಗಿ ಎಲ್ಲಿ ಕೂತವನು. ಅರೆಶ್ವಾನ್ ಬಂದ್ರು ಸಾಯ್ತಾನೆ, ನಾಲ್ಗೆ ಸೇದಗವನು. ಅವ್ರ ಹೆಂಡತಿ ಮಕ್ಕಳು ತಿನ್ಕೊಳ್ಳಿ ತಗೊಂಡು ನಾವೇ ಆನಂದದಿಂದ ಸಾಯ್ತಾವಿ. ಮಣ್ ಕಟ್ಕೊಂಡು ಉಣ್ಣೋದೇನು? ಕಷ್ಟಪಟ್ಟು ದುಡ್ದವ್ರಿಗೆ ನಮ್ ಬಲ ಮೋಸ ಬಲ ಅನ್ಯಾಯ ಮಾಡಿದ್ರು. ಬರೀ ರಾಜಕೀಯನೇ ನಡೆಸ್ತಾರೆ. ಇಲ್ಲಿ ಏನು ಒಳ್ಳೇದ್ ಮಾಡಿಲ್ಲ, ಬರೀ ಮಾತಾಡ್ತಾರೆ. ನಮ್ದು ಅಂತಾರೆ. ಯಾರ್ಯಾರ ಬಿಟ್ಬಿಟ್ಟಾಗಿರೋದು ಧರ್ಮಿಷ್ಟ್ರ ಇಲ್ಲಿ ಎಲ್ರು ಜೀವನ ಮಾಡ್ಲಿ ಅಂತ ಮಾತಾಡ್ತಾರೆ. ನಂದು ಅಂತ ಉಳ್ಕೋ ಎಲ್ಲಾರ್ಗು ಉಣ್ಣಿಸ್ಬಿಟ್ಟು ಹೊಂಟವ್ರು ಒಟ್ಟಿಗೆ ಅವ್ರ ಬಾಯಿ ಮಣ್ಣಾಕ. ಅವ್ರನ್ನ ಯಾಗದ್ ಬಿದ್ದಾಗ ಒಳ್ಳೊಳ್ಳೆ ಕಾರ್ ಹಾಕೊಂಡಿ ಅವ್ರದ್ದೇನು ಆಶ್ವಾಸನೆ ಮಾಡೋರು ಏನು ಪ್ರಯತ್ನ ಇಲ್ಲ ಬಿಡಿ. ಅವ್ರೆಲ್ಲ ಅವ್ರೆ ಒಳಗೆ
ಕಣ್ಣೀರ ಕೈ ತೊಳೆದಿ ಬೇಕಾದಷ್ಟು ತೊಳೆದಿ ನಾವೇ ಬೆಪ್ಪಾಗ್ಬಿಟ್ಟಿವಿ. ನಮ್ ಕಣ್ಣೀರೇ ವ್ಯರ್ಥ ಇಲ್ಲಿಗೆ. ನಮ್ ಕಣ್ಣೀರು ಸುಮ್ನೆ ಸುರಿಸಿ ನಮ್ ಕಣ್ಣೇ ತೂತಾಗ್ಬಿಟ್ಟವೆ. ಇಲ್ಲಿ ಏನು ಪ್ರಯತ್ನ ಆಯ್ಕಿಲ್ಲ ಬಿಡಿ. 4 ವಾರ್ಡು 5 ವಾರ್ಡು ಎಲ್ಲ ಮಾಡ್ಕ ಹಿಂಸೆ ಪಟ್ಟಿದ್ದೀವಿ. ಏನು ಯಾರು ಎಷ್ಟೇ ಪಡ್ಕೊಂಡ್ರು ನಿರ್ಗಕ್ಕಿಲ್ಲ. ಎಲ್ರು ಕೆಲ್ಸಾನು ಮಾಡ್ತೀವಿ. ಅಷ್ಟು ಹಿಂಸೆ ಕೊಟ್ಟವ್ರೆ. ಅಷ್ಟಿಗೆ ಹಿಂಸೆ ಕೊಟ್ಟ. ನಮ್ 4 ವರ್ಷದಿಂದ PF ಹಾಕಿಲ್ಲ. ನಮ್ದು ಏನೇನು ಬೆನಿಫಿಟ್ ಕೊಟ್ಟಿಲ್ಲ ನಮ್ಗೆ. LIC ಕಟ್ಟಿರೋದು ಈ ಎಲ್ಲ ತಾವು ನಮ್ ಸಂಬಳದಲ್ಲಿ ಇಟ್ಕೊಂಡ್ರೆ ಅವ್ರು ಒಂದು ಕಟ್ಟಿಲ್ಲ ನಮ್ಗೆ. ಎಲ್ಲ ಹತ್ರನೂ ಮೋಸ. 4 ತಿಂಗಳಿಂದ ನಮ್ ಸಂಬಳ ಕೊಟ್ಟಿಲ್ಲ. ನಾವೇನ್ ಮಣ್ಣ ಕಟ್ಕ ಉಣ್ಣದು ಉಂಡೆ ಬರೀ ಯಾರು ಬರ್ಲಿ ಯಾರು ಹೋಗ್ಲಿ ಬರೀ ನಾವೇ ಟಾರ್ಗೆಟ್ ಆಗ್ಬಿಟ್ಟಿದ್ದೀನಿ. ನಾನೇ ಬೇಕಾದಷ್ಟು ಮೋಸ ಮಾಡಕ್ ನನ್ಗಂತೂ ಯಾರು ಮಾಡೋದೇ ಇಲ್ವಾ. ನನಗೆ ತುಂಬಾ ಮೋಸ ಮಾಡೋರೆ. ಸುಮ್ಮನೆ ಬರೀ ಕೋವಿಡ್ ಟೇಬಲ್ ಅಂತೂ ಜೀವನ ಅಷ್ಟು ಕೆಲಸ ಮಾಡಿದ್ದೀವಿ. ಒಂದು ತಿಂಗಳು ಕೆಲಸ ಮಾಡಿದ್ದೀನಿ ವಾರ್ಡಲ್ಲಿ. 1 ತಿಂಗಳು ಕೆಲಸ ಮಾಡಿದ್ದೀನಿ ಕೊರೋನಾ ಟೈಮಲ್ಲಿ. ಒಬ್ಳೆ ಒಂದ್ ವಾರ್ಡಲ್ಲಿ ನಾನೇ ಮಾಡಿದ್ದೀನಿ. ಯಾರು ಮಾಡ್ಬಾರ್ದು. ಸಂಬಳ ಕೊಟ್ಮೇಲೆ ಕಿಕ್ ಹಾಕೊಂಡು ಎಷ್ಟು ಕೆಲಸ ಮಾಡಿದ್ದೀವಿ ನಾವು. ವಿನ್ಸೆಂಟ್ ಪಾಲಣ್ಣ ಅನ್ನೋರು ಇಲ್ಲಿ ನಮಗೆ ಹರಿಕೃಷ್ಣ ಇವರೆಲ್ಲ ಇಲ್ಲಿ ಹಾಸ್ಪಿಟ್ಲಲ್ಲಿ ಬಂದು ಚೆನ್ನಾಗಿ ನಡೀತಾ ಇದ್ದು ಫಾರ್ಮಸಿ ಮತ್ತು ಕ್ಯಾಂಟೀನು ಎಲ್ಲನೂ ಹೊರಗಡೆ ಔಟ್ಸೋರ್ಸು ಕೊಟ್ಟು ಇಲ್ಲಿ ಗುತ್ತಿಗೆ ಕೊಟ್ಟು ಅವ್ರು ಒಳಗಿಂದೊಳಗೆ ದುಡ್ಡು ಮಾಡ್ಕೊಂಡು ಗಾಯತ್ರಿ ಹಾಸ್ಪಿಟ್ಲನ್ನ ಮುಚ್ಚವ್ರೆ, ಟವಿ ವಾರ್ಡ್ ಮುಚ್ಚವ್ರೆ, ಓಪಾಡ್ ಮುಚ್ಚವ್ರೆ. ಇದೆಲ್ಲ ಮುಚ್ಚಿ ನಮಗೆ ವರ್ಕರ್ಸ್ಗೆ ಲಾಸ್ಟ್ ತೋರಿಸಿ ಅವರು ಹೊರಗಡೆ ಗುತ್ತಿಗೆ ಕೊಟ್ಟು ಅವರು ಕೋಟಿ ಮಾಡ್ಕೊಂಡು ಹೊಂಟೋಗವ್ರೆ. ಕರೋನಾದಲ್ಲಿ ನಮ್ಗೆ ಎಷ್ಟೊಂದು ದುಡ್ಡು ಬಂತು, ಕೋಟಿ ದುಡ್ಡು ಬಂತು. ನಮ್ಮ ವರ್ಕರ್ಸ್ಗೆ ಯಾರಿಗೂ ಕೊಟ್ಟಿಲ್ಲ ಅದು. ಇಲ್ಲಿ ಮೇಲ್ಗಡೆ ಅಕೌಂಟ್ ಆಫೀಸಲ್ಲಿ HR ವಿನೀತ್, ಲತಾಮಣಿ ಇವರೆಲ್ಲ ಇದ್ದಾರೆ. ಇವರೆಲ್ಲ ವಿನ್ಸೆಂಟ್ ಪಾಲಣ್ಣ ಅವ್ರ ಜೊತೆ ಹರಿಕೃಷ್ಣ ಅವರೆಲ್ಲ ಇನ್ವಾಲ್ವ್ ಆಗಿ ಇದನ್ನು ಹಾಸ್ಪಿಟ್ಲನ್ನು ಬೇರೆಯವ್ರಿಗೆ ಯಾರಿಗೋ ಕೊಟ್ಬಿಟ್ಟು ಹೊಂಟೋಗೋಕ್ಕಿದ್ರು ನಾವೆಲ್ಲ ಯೂನಿಯನ್ ಅವ್ರ ಮುಂದೆ ಬಂದು ತಡೀಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹಾಸ್ಪಿಟ್ಲು ಬೇರೆಯವ್ರಿಗೆ ಲೀಸ್ ಮಾಡಿ ಹೊಂಟೋಯ್ತು. ಮೊನ್ನೆನೂ ಬಂದು ಈ ಥರ ಮಾತಾಡಿದ್ರು, ಹಿಂಗೆ ಯಾರೋ ಬರ್ತಾರೆ ದುಡ್ಡು ತಗೋ ಬರ್ತಾರೆ, ನೀವು ಅದನ್ನು ಒಳಗಡೆ ಸೇರಿಸ್ಕೊಳ್ಳಿ ಅವ್ರನ್ನ ಅಂತ. ಇವರು ಡೈರೆಕ್ಟಾಗಿ ಬಂದು ಇವರು ಡಯಾಸಿಸಲ್ಲಿ ಗೆದ್ದಿರೋದು ಯಾರು ವಿನ್ಸೆಂಟ್ ಪಾಲಣ್ಣ ಅಂತ. ಇಲ್ಲಿಗೆ ಅವರು ಯಾವುದೇ ರೀತಿ ಡೈರೆಕ್ಟರ್ ಆಗೋ ಅವ್ರಿಗೆ ಅರ್ಹತೆಯೂ ಇಲ್ಲ. SLC ಅವರು ಪಾಸು ಅಷ್ಟೇ. ಇಲ್ಲಿ 118 ವರ್ಷದಲ್ಲಿ ಒಬ್ಬರು ಡಾಕ್ಟ್ರೇ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಆಗಿ ಡೈರೆಕ್ಟರ್ ಆಗಿ ಇಲ್ಲಿ ಕೂರ್ತಾಯಿದ್ರು. ಇವರು ಡಯಾಸಿಸಲ್ಲಿ ಗೆದ್ದು ಇಲ್ಲಿ ಆಡಳಿತ ನೆಲೆಸಕ್ಕೆ ಬಂದು ಈ ಥರ ಎಲ್ಲ ಪರಿಸ್ಥಿತಿ ಮಾಡೋರೆ. ಇಲ್ಲಿ ನೆಲ ಎಲ್ಲ ಹಿಂದೆ ಇದ್ದು ಕರಾಟೆ ಡಾಕ್ಟ್ರು ಅಂತ ಅವರು ತುಂಬ ದುಡ್ಡು ಮಡಗಿದ್ರು ಅಂತಾರೆ. ಅವರೆಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ರು. ನಮಗೆ PF ಕಟ್ತಾಯಿದ್ರು, LIC ಕಟ್ತಾಯಿದ್ರು, ತಿಂಗಳು ನಮಗೆ ಕರೆಕ್ಟಾಗಿ ಸಂಬಳ ಕೊಡ್ತಾಯಿದ್ರು, ಯೂನಿಫಾರ್ಮ್ ಎಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ರು, ಮತ್ತು ಮೆಡಿಸಿನ್ ಎಲ್ಲರಿಗೂ ಕೊಡ್ತಾಯಿದ್ರು. ಇವ್ರು ಬಂದು 7 ವರ್ಷದಿಂದ ನಮಗೆ ಯಾವುದೇ ರೀತಿ ಒಂದು ತಲೆನೋವನ್ನು ಮಾತ್ರ ಕೇಳಬೇಕು ಅಂದರೆ ಹೋಗಿ ನಾವು ₹1, ₹4, ₹10 ಕೊಟ್ಬಿಟ್ಟು 60 ವರ್ಷ ಮಾಡುತ್ತೆ ನಮಗೆ. ಇಲ್ಲಿ 60 ವರ್ಷ ಸರ್ಕಾರ 2017ರಲ್ಲಿ ಸರ್ಕಾರ ಮಾಡೈತೆ 60 ವರ್ಷ. ಇಲ್ಲಿ ಇನ್ನೂ ಕೇಳ್ತಾ ಇದ್ದೀವಿ 60 ವರ್ಷ ಮಾಡಿಲ್ಲ. 58ಕ್ಕೆ ರಿಟೈರ್ಡ್ ಮಾಡ್ತಾವ್ರೆ. ಇಲ್ಲಿ ಬರ್ತಾಯಿಲ್ಲ. ಜನವರಿ ಅಬ್ಸ್ಕ್ಯಾಂಡಿಂಗ್ ಆಗವ್ರೆ. ಜನವರಿಯಿಂದ ಇಲ್ಲ. ಇಲ್ಲಿ ಇವ್ರಿಗೆ ಸುಗುಣ ಮೇಡಮ್ ಅಂತ ಇದ್ದಾರೆ. ಅವ್ರಿಗೆ ಬೇಕು ಅಂದಾಗ ಆ ಸೀಟಿಗೆ ಕೂರಿಸ್ತಾರೆ. ಅವ್ರು ಯಾವಾಗ ಬರ್ತಾರೆ ಆ ಸೀಟಿಂದ ಅವ್ರನ್ನ ಇಳಿಸ್ಕೋತಾರೆ. ಈಗ ಇನ್ಚಾರ್ಜ್ ಡೈರೆಕ್ಟ್ರು ಅಂತ ಕೂರಿಸವ್ರೆ. ಅವ್ರಿಗೆ ಯಾವುದೇ ರೀತಿ ಅಧಿಕಾರನ ಕೊಟ್ಟಿಲ್ಲ. ಅವ್ರು ಏನು ಮಾಡೋಕ್ಕೂ ಮುಂದೆ ಬಂದ್ರೂ ಅವ್ರಿಗೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಇಲ್ಲಿ ಹಿಂದೆ ಇದ್ಕೊಂಡು ಈಗ ಹಾಸ್ಪಿಟ್ಲು 25-30 ಪೇಷಂಟ್ ಇದ್ರೂ ನಮಗೆ ಸಂಬಳ ಕರೆಕ್ಟಾಗಿ ಕೊಡ್ತಾಯಿದ್ರು. ಈಗ 60-70 ಪೇಷಂಟ್ ಇದ್ರೂ 4 ತಿಂಗಳಿಂದ ನಮಗೆ ಸಂಬಳ ಕೊಡ್ತಾ ಇಲ್ಲ. ಡಾಕ್ಟ್ರಸ್ಸೂ ರಿಟೈರ್ಡ್ ಆದವ್ರಿಗೆ ಕರೆಕ್ಟಾಗಿ ಸೆಟ್ಲ್ಮೆಂಟ್ ಮಾಡ್ತಾ ಇಲ್ಲ. ರಿಟೈರ್ಡ್ ಆಗಿರೋರಿಗೆ ಯಾರಿಗೂ 3 ವರ್ಷ 4 ವರ್ಷ ಅವ್ರಿಗೆ ಯಾವುದೇ ರೀತಿ ಸೆಟ್ಲ್ಮೆಂಟ್ ಮಾಡಿಲ್ಲ. ಅವರು ಈಗ ನಮ್ಮ ಗಮನಕ್ಕೆ ತಂದಿದ್ದೀರಾ. ನೀವು ಯೂನಿಯನ್ ಲೀಡರ್ಸು ನಿಮ್ಮ ವರ್ಕರ್ಸ್ ಪರವಾಗಿ ನೀವೆಲ್ಲ ಬಂದು ನಮ್ಮ ಆಫೀಸ್ಗೆ ಏನು ಕುಂದು ಕೊರತೆ ಇದೆ ಅದನ್ನೆಲ್ಲ ನಮಗೆ ಪತ್ರದ ಮೂಲಕ ನೀವು ಮನವಿ ಕೊಡಿ. ನಾವೆಲ್ಲ ಕುಂತು ಸರಿ ಮಾಡ್ತೀವಿ. ಆಡಳಿತ ವರ್ಗದೊಂದಿಗೆ ನಾವೇನು ಮಾತಾಡಬೇಕು ಮಾತಾಡ್ತೀವಿ ಅಂತ. ನಾವು 4 ತಿಂಗಳಿಂದ ನಮಗೆ ಸಂಬಳ ಇಲ್ಲ,
ನಮಗೆ 7 ವರ್ಷದಿಂದ ವೇತನ ಪರಿಷ್ಕರಣೆ ಮಾಡಿಲ್ಲ ಇಲ್ಲಿ. ಅದರಿಂದ ನಾವು ಎಲ್ಲ ಕಡೆ DC ಆಫೀಸು, ಲೇಬರ್ ಆಫೀಸು, PF ಮತ್ತು ಪೊಲೀಸ್ ಕಮಿಷನರ್ ಸಾರು, ಈ ಮಂಡಿ ಪೊಲೀಸ್ ಸ್ಟೇಷನು ಎಲ್ಲರಿಗೂ ನಾವು ಮನವಿ ಕೊಟ್ಟು, ಮಾಧ್ಯಮ ವರ್ಗದವರು ನೀವೆಲ್ಲ ನಮಗೆ ಸಹಾಯ ಮಾಡಿ ದಯವಿಟ್ಟು.